ಮಹರ್ಷಿ ವಾಲ್ಮೀಕಿಯವರು ತಮ್ಮ ಜೀವನದೊಳಗೆ ಒಂದು ಸಂದರ್ಭ ಬರ್ತದೆ. ಬಹುತೇಕ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಎಲ್ಲ ಸಮುದಾಯದವರಿಗೆ ನಮ್ಮ ನವಲಗುಂದಸರು ಹೇಳ್ತಾ ಇದ್ರು, ಕಾಯಕದಿಂದ ಜಾತಿ ಬಂತು ಅಂತ ಹೇಳಿದ್ರು. ಹುಟ್ಟತಾನೆ ಮನುಷ್ಯ ಜಾತಿಯನ್ನ ಬಹುತೇಕ ನಾವ್ಯಾರು ಮಾಡಿರ್ತಕ್ಕಂಥದ್ದಲ್ಲ, ಅದು ಕಾಯಕದಿಂದ ಜಾತಿಯಾಗಿರ್ತಕ್ಕಂಥದ್ದು. ಬಹುತೇಕ ರತ್ನಾಕರ ಬೇಡನಾಗಿದ್ದ, ಗಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದವನು. ಒಬ್ಬ ಗುರು ಬರ್ತಾನೆ, ಹೇಳ್ತಾನೆ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ ಪ್ರಾಣಿ ಹಿಂಸೆ ಮಹಾಪಾಪ ಹೆಂಗಾಗ್ತೈತ್ರಿ ಅಂತ ಹೇಳ್ತಾನೆ ಅವನು. ಅರ್ಥ ಆಗ್ತದೆ ನಿಮಗೆ? ನಿಮ್ಗೆ ಅರ್ಥ ಆಗಲ್ಲ. ಯಾಕೆ ಹೇಳ್ರಿ? ನಿಮ್ಗೆ ಅರ್ಥ ಆಗಲ್ಲ ಯಾಕೆ ಹೇಳ್ರಿ? ನಿಮ್ಮ ಊರಮ್ಮನ ಹಬ್ಬ, ದುರ್ಗಮ್ಮನ ಹಬ್ಬ ಬಂದ್ರೆ ನೀವೇನ್ ಮಾಡ್ತೀರಿ? ನಿಮಗಿನ್ನೂ ಕೂಡ ನೀವು ಪರಿವರ್ತನೆ ಆಗೇ ಇಲ್ಲ. ಲಿಂಗಾಯತರು ಪರಿವರ್ತನೆ ಆಗಿದ್ದಾರೆ, ಮುಂದುವರೆದ ಸಮಾಜದ ಪರಿವರ್ತನೆ ಆಗಿದ್ದಾರೆ. ನಮಗೆ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಇವತ್ತಿಗೂ ಅನಿಸೇ ಇಲ್ಲ ನಾಯಕರಿಗೆ. ಈಗೇನೋ ನಮ್ಮ ಮಾತು ಕೇಳಿ ಏನಾರು ಒಂದಿಷ್ಟು ಪರಿವರ್ತನೆ ಆದರೆ ಸುದೈವ ಅದು. ಇಲ್ಲ ಅಂತಂದ್ರೆ ಯಾಕ್ರಿ ಸ್ವಾಮಿಗಳ ನಾವು ತಿನ್ನೋ ಜಾತಿಗೆ ಹುಟ್ಟಿವಿ, ನೀವು ತಿನ್ಬೇಡ್ರಿ ಅಂತ ಹೇಳಿದ್ರೆ ಹೆಂಗ್ರಿ ಅಂತ. ನಮ್ಮ ದೇವರಿಗೆ ಆಹಾರನೇ ಅದು ಅಂತ ಹೇಳ್ತಾರೆ ನೀವು. ಆದರೆ ಈ ಜಗತ್ತಿನಲ್ಲಿ ಯಾವ ದೇವರು ಕೂಡ ಪ್ರಾಣಿ ಹಿಂಸೆ ನೀನು ಬಲಿ ಕೊಟ್ಟೆ ನನ್ನನ್ನು ಒಲಿಸ್ಕೋಪ, ನನ್ನ ಸಮಾಧಾನ ಮಾಡೋ, ಸಂತೃಪ್ತಿ ಮಾಡಂತ ಈ ಭೂಮಿ ಮೇಲೆ ಯಾವ ದೇವರು ಹೇಳಿಲ್ಲ. ಅದಕ್ಕನೇ ಬಸವನವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದೇ ಉದಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನನ್ನ ತಲ್ಲದಲ್ಲನೆ ಅಂತ ಹೇಳ್ತಾರೆ. ಬಹುತೇಕ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಹೇಳಿದಾಗ ಆ ರತ್ನಾಕರ್ನಿಗೆ ಗೊತ್ತಾಗುತ್ತೆ. ಹಂಗಾರ ಅವನು ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ, ನೀವು ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಹೇಳ್ತಾರೆ, ಮತ್ತೆ ಈಗ ಇಲ್ಲಿವರೆಗೆ ನಾನು ಪ್ರಾಣಿ ಹಿಂಸೆ ಮಾಡ್ಕೊಂಡ್ಬಂದೆ, ನನ್ನ ವೃತ್ತಿನೇ ಅದು. ಬಹುತೇಕ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ವೃತ್ತಿ ಯಾವ್ದೈತಿ ಹೇಳ್ರಿ? ಬೇಟೆ. 1947ರಲ್ಲಿ ಸ್ವತಂತ್ರ ಸಿಕ್ತು, ಸಂವಿಧಾನ 56 ರಚನೆ ಆಯಿತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದ್ರು. ಆ ಸಂವಿಧಾನದಲ್ಲಿ ಒಂದು ಆಕ್ಟ್ ಮಾಡಿದ್ರು, ನಿಮಗೆ ಒಂದು ಕಾಯ್ದೆ ಮಾಡಿದ್ರು. ಏನಂತ? ಪ್ರಾಣಿ ಹಿಂಸೆ ಮಹಾಪಾಪ, ಪ್ರಾಣಿ